ನಿನ್ನೆ ಕೊಟ್ಟಂತ ಒಂದು ಆಡಿಯೋ ಬಿಡುಗಡೆ ಏನಿದೆ ಆ ಆಡಿಯೋ ಬಿಡುಗಡೆಯಿಂದಾಗಿ ಒಂಥರ ಪಕ್ಷದಲ್ಲಿನೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ ಏನಾಗಿದೆ ಈಗ ರಾಜ್ಯ ವಸತಿ ಇಲಾಖೆಯಲ್ಲಿ ಈಗ ಮನಿ ಕೊಟ್ರಷ್ಟೇ ಮನಿನ ಅನ್ನುವಂಥದ್ದು ಏನಿದೆ ಕೈ ಶಾಸಕ ಆಪ್ತ ಸಹಾಯಕನ ಸ್ಫೋಟಕ ಆಡಿಯೋ ಏನು ವೈರಲ್ ಆಯಿತು ಹಣ ನೀಡಿ ಮನೆ ತರುತ್ತಿರೋದಾಗಿ ಆಡಿಯೋದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಬಹಳ ಚರ್ಚೆಗಡೆ ಮಾಡಿ ಕೊಡ್ತಾ ಇದೆ ನಾಗಠಾಣ ಶಾಸಕ ವಿಠಲ್ ಕಟಕದೊಂಡ ಈಗ ಮಾತನಾಡಿದ್ದಾರೆ ಆಡಿಯೋ ವಿಚಾರ ನನಗೆ ಗೊತ್ತಿಲ್ಲ ಅಂತ ಶಾಸಕ ಈಗ ಕಟಕದೊಂಡ ಅವರು ಹೇಳಿದ್ದಾರೆ ನಾನು ಹಣ ಪಡೆದು ಮನೆ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಏನು ಬೇಕಾದರೂ ಸಬೂಬ್ ಕೊಡ್ಬೋದು ಸರ್ ಎಲ್ಲ ಆದಮೇಲೆ ಏನು ಮಾಡೋಕ್ಕಾಗತ್ತೆ ಸೊ ನಾನು ಹಣ ಪಡೆದು ಮನೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಕೊಟ್ಟಿದ್ರೆ ಈಗಲೇ ರಾಜೀನಾಮೆ ಕೊಡ್ತೀನಿ ಅಂತಿದ್ದಾರೆ ಈಗ ಆಡಿಯೋದಲ್ಲಿರೋದೇನು ನೋಡಿ ಫಸ್ಟ್ ಏನು ಹೇಳಿದ್ದಾರೆ ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟರೆ ಮನೆಗಳು ಸಿಗ್ತವೆ ಅನ್ನೋ ನಿಟ್ಟಿನಲ್ಲಿ ಏನೊಂದು ಆಡಿಯೋ ಒಂದು ರಿಲೀಸ್ ಆಗಿದೆ ಈ ಆಡಿಯೋ ಏನಿದೆ ಈಗ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರಮುಖವಾಗಿ ಏನು ಅಂತಂದ್ರೆ ನಾಗಠಾಣ ಕ್ಷೇತ್ರ ಶಾಸಕರಂಥ ವಿಠಲ್ ಕಟಕದೊಂಡವರ ಏನು ಆಪ್ತ ಸಹಾಯಕ ಇದ್ದಂಥ ಬಗಲಿ ಅಂತಿದ್ದಾರೆ ಆ ಬಗಲಿ ಅವ್ರದ್ದು ಒಂದು ಆಡಿಯೋ ಅವ್ರದ್ದು ಅಂತ ಹೇಳಲಾದಂತಹ ಒಂದು ಆಡಿಯೋ ರಿಲೀಸ್ ಆಗಿತ್ತು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ಖುದ್ದಾಗಿ ಶಾಸಕನ ಮೊಟ್ಟಿಗೆ ಇದ್ದಾಗಿ ಅವ್ರನ್ನ ಕೇಳೋಣ ಸರ್ ಮೊದಲನೇದಾಗಿ ಈಗ ಬಗಲಿ ಅವರಿಗೆ ವಿಠಲ್ ಬಗಲಿ ತಮ್ಮ ಹತ್ರ ಏನಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಂತರ ನಮ್ಮ ಪಿ ಎ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾನೆ ಸರ್ ಈಗ ಏನು ಸರ್ ಆ್ಯಕ್ಚುಲಿ ಆಗಿದೆ ಈಗ ಅವ್ನು ಏನು ಈ ರೀತಿ ಒಂದು ಆಡಿಯೋ ರಿಲೀಸ್ ಆಗಿದೆ ಅದು ಅವರೇ ಮಾತಾಡಿದ್ದಾರೆ ಈ ರೀತಿ ಅಂತೇಳಿ ಮತ್ತು ಹಂಗೆ ಏನಾದ್ರು ದುಡ್ಡು ಕೊಟ್ಟು ಏನಾದರೂ ಮನೆಗೆ ತರೋಕೆ ತೊಗೊಂಡು ಬರುವಂಥ ಕೆಲಸ ನಡೀತಾ ಇದೆಯಾ ಏನಾಗಿತ್ತು ನೋಡಿ ನಾನು ಶಾಸಕನಾದ ನಾನು ಏನು ಹೇಳೋದಪ್ಪ ಅಂದ್ರೆ ಬಗಲಿ ನನ್ನ ಆಪ್ತ ಸಹಾಯಕ ಹೌದು ಆದರೆ ಅವ ದುಡ್ಡು ಕೊಟ್ಟು ಅಡಿಯೋ ಗಿಡಿಯೋ ಏನು ಮಾಡುವಂಥ ವ್ಯಕ್ತಿನೂ ಅಲ್ಲ ಮಾಡಿಸುವಂಥ ವ್ಯಕ್ತಿನೂ ಅಲ್ಲ ಅವ ಒಳ್ಳೆಯ ಮನುಷ್ಯ ಭೂಸ್ನೂರು ಸಾಹೇಬರು ನನಗೆ ಫಸ್ಟ್ ಸ್ಟಾರ್ಟಿಗೆ ಹೇಳಿದ್ರು ಇಲ್ಲ ಒಳ್ಳೆಯ ವ್ಯಕ್ತಿ ಅದಾನ ನೀವು ಅವನಿಗೆ ತಗೋರಿ ಇರಲಿ ಪಿ ಎನೇ ಅಲ್ಲಿ ಇಲ್ಲಿ ಸ್ವಲ್ಪ ಜಾಣತನೂ ಬೇಕಾಗ್ತೈತಪ್ಪ ಅಲ್ಲಿ ಬೆಂಗಳೂರಿನಾಗಿರಲಿ ಅಂತ ನಾನು ತೊಗೊಂಡಿದ್ದೆ ಆದರೆ ಅವನಿಗೆ ನಾನು ಫೋನ್ ಮಾಡಿದೆ ಏನೋ ನೀ ಏನೋ ಹಿಂಗೆ ಮಾತಾಡಿದೈತೆ ಫೋನ್ ಬಂದೈತಿ ನನ್ನ ಹತ್ರ ಅಂತಂದೆ ನಾ ಈಗ ಜಸ್ಟ್ ಫೋನ್ ಮಾಡ್ದಾಕರೆ ಹೇಳ್ದೆ ನಾ ಪ್ರಮಾಣ ಮಾಡಿ ಹೇಳ್ತೀನಿ ರೀ ಮತ್ತು ನಾ ಅಂತ ಕೆಲಸ ಮಾಡಿಲ್ಲ ಆದರೂ ಯಾರು ಏನು ಹೇಳಕತ್ತಿರೋ ಗೊತ್ತಿಲ್ಲ ಅಂತ ಹೇಳ್ದವ ಆದರೆ ನಾ ಇಲ್ಲಿ ಹೇಳಕ್ಕೆ ಏನು ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂದ್ರೆ ನನ್ನ ಕ್ಷೇತ್ರದವ ನನ್ನ ಮತಕ್ಷೇತ್ರದವ ನನ್ನ ಆಪ್ತ ಸಹಾಯಕ ಕಾರ್ಯದರ್ಶಿ ಆದರೆ ಎಲ್ಲರಿಗೂ ನನ್ನ ಮ್ಯಾಗೆ ಡೌಟ್ ಬರುವುದೇ ಕರೆಕ್ಟ್ ಕಾಮನ್ ಅದಕ್ಕೆ ನಾನು ವಿನಂತಿ ತಮ್ಮಲ್ಲಿ ಏನು ಮಾಡ್ತೀನಿ ಅಂದರೆ ಈಗಾಗಲೇ ನನ್ನ ಕ್ಷೇತ್ರದಲ್ಲಿಯೂ ಕನಿಷ್ಠ 50,000 ಮನೆಗಳಿಗೆ ಕೊಟ್ಟಿನಿ ನಾನು ಯಾರು ಬಂದಾರ ಸೈನ್ ಮಾಡಿ ಕೊಟ್ಬಿಟ್ಟಿನಿ ಅದಕ್ಕೆ ನನ್ನ ಕಳಕಳಿಯ ವಿನಂತಿ ಏನಪ್ಪ ಅಂದ್ರೆ ಒಂದೇ ಒಂದು ಮನೆಗೆ ಒಂದೇ ಒಂದು ಗಂಗಾ ಕಲ್ಯಾಣಕ್ಕೆ ಇನ್ನಿತರ ಯಾವುದೇ ಹಿಂಗೆ ಸರ್ಕಾರದಿಂದ ಸಹಾಯ ಬರುವಂಥ ಒಂದು ಬಡವರಿಗೆ ಮುಟ್ಟುವಂಥ ಯಾವುದೇ ಸೇವೆ ಇತ್ತಂದ್ರೆ ಅಕಸ್ಮಾತ್ ಅದರಲ್ಲಿ 10 ಪೈಸೆ ನಾನೇನು ತೊಗೊಂಡಿದ್ದೆ ಅಂದರೆ ನನ್ನ ಶಾಸಕಕ್ಕೆ ರಾಜೀನಾಮೆ ಕೊಡ್ಲಾಕ ಸಿದ್ಧಿದ್ದೀನಿ ಅಲ್ಲ ಸರ್ ಅಂದರೆ ನಿಮ್ಮ ಗಮನಕ್ಕೆ ಇದು ಬಂದಿತ್ತು ಅಥವಾ ಈಗ ಅದು ಅವರು ಕೂಡ ಈಗ ಸ್ಪಷ್ಟಪಡಿಸಿದ್ದಾರೆ ಇದು ಆಡಿಯೋ ಏನು ಮಾತಾಡಿದ್ರೆ ಅದು ನಂದಲ್ಲ ಸರ್ ಅಂತೇಳಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಈ ನಿಟ್ಟಲ್ಲಿ ನೋಡೋದಾದರೆ ಹಾಗಿದ್ರೆ ಈ ರೀತಿ ಏನಾದರೂ ವ್ಯವಹಾರಗಳಂದರೆ ಈಗ ಮನೆಗೆ ತೊಗೊಂಬರ್ಲಿಕ್ಕೆ ನಿಮಗೂ ತೊಂದರೆ ಆಗ್ತಾ ಇದೆಯಾ ಅಥವಾ ಮನೆಗಳನ್ನ ಕೊಡ್ತಾ ಇದ್ದಾರಾ ಅಥವಾ ಇಲ್ಲೋ ಅಂತ ಮನೆಗಳು ಕೊಡ್ತಾ ಇದ್ದಾರೆ ತೊಂದರೆ ಅಂತೂ ಆಗಂಗಿಲ್ಲ ಅವರು ತೊಂದರೆ ಈಗ ಬಿ ಆರ್ ಪಾಟೀಲ್ ಹೇಳ್ಯಾರ ಅವರು ಕೆಲವೊಮ್ಮೆ ಜಸ್ಟ್ ನ್ಯೂಸ್ನಾಗ ನೋಡಿದೆ ನಾನು ಇಲ್ಲ ನಾನು ಲೆಟರ್ ಕೊಟ್ಟಿದ್ದೆ ಬಂದಿಲ್ಲ ಮನೆಗಳಂತ ಹೇಳ್ಯಾರ ಕೆಲವೊಮ್ಮೆ ಲೆಟರ್ ಕೊಟ್ಟಿರ್ತಾರೆ ಬಂದಿಲ್ಲ ಮನೆ ಅಂದ್ರೆ ಅದು ಏನು ಸಮಥಿಂಗ್ ಇಸ್ ದೇರ್ ಅಂತ ಅವರು ಹೇಳ್ತಾರೆ ಆದರೆ ನನ್ನ ಅನಿಸಿಕೆ ಮಾತ್ರ ಏನೇನೋ ಅಲ್ಲಿ ಏನೂ ಇಲ್ಲ ಅಂತ ನನ್ನ ಭಾವನೆ ಇದೆ ಮತ್ತು ಈಗ ಸೊ ಹಾಗಿದ್ದಾಗ ಆಡಿಯೋದಲ್ಲಿ ಏನಿದೆ ಅದನ್ನು ಕೇಳಿಸ್ಕೊಳ್ಳಿ ಹಲೋ ಪಿ ಅಣ್ಣದು ಜನತಾ ಮನೆಗೆ ಬಂದಾತನ ಕರೆ ಇದು ಮಳಿ ಬಂದಿಲ್ಲಪಿ ನಾವು ಹಾಕೊಂಡು ಬರಾಕತ್ತೇವು ಅಣ್ಣ ಕೊಟ್ಟಪ್ಪ ನಿಮ್ಮ ಅಪ್ಪರ ಭೇಟಿಯಾಗಿರೇನು ಅಪ್ಪರಿಗೆ ಭೇಟಿ ಆಗಿಲ್ಲ ಅಣ್ಣ ಅಪ್ಪ ಮಗ ಹೇಳಿದ್ದೆ ನಾ ಆಲ್ರೆಡಿ ಅಣ್ಣ ಅವ್ರೇನೋ ಗಪ್ಪ ಅದಾರ ಅವ್ರು ಏನ ಆಲ್ರೆಡಿ ಅಣ್ಣ ಬಂದಿಲ್ಲ ಅಣ್ಣ ಮನೆಗಳು ಇವತ್ತಿ ಪಂಚಾಯತಿ ಮನೆಗಳು ಬಂದಿಲ್ಲ ಅಣ್ಣ ನಾವ್ MLA ಕೋಟದಿಂದ ರೊಕ್ಕ ಕೊಟ್ಟು ತರಾಕತ್ತೇವು MLA ಕೋಟದಿಂದ ಅಣ್ಣ ಹಾ ಅಪ್ಪ ಪಂಚಾಯತಿ ಮನೆಗಳು ಬರೋದು ಅಷ್ಟಾಗ್ಯದ ಯಾಕಂದ್ರ ನಾವ್ 3 ಸತಿ ಮೆಂಬರ್ ಆಗಿ ಒಂದ್ ಮನಿ ಬಂದ ಒಂದೇ ಮನಿ ಮನೆ ಬಂದ ಆಯ್ತಾ ಮತ್ತ್ ಒಂದ್ ಮನಿ ಬಂದದ ಬಡಗೆ ಕಸಾಪುರ ಹಾಕಿ ನೀವು ಒಂದೇ ಮನಿ ಈಗ ಏನದಲ್ಲ ಇವು ರೊಕ್ಕ ಕೊಟ್ಟು ತರತ್ತೇವು ಅದಕ್ಕೆ ಏನಲ್ಲ ನಾನು ನಿಮ್ಮ ಅಪ್ಪರಿಗೆ ಭೇಟಿ ಹೇಳಿದ್ದೆ ಮತ್ತ ನಮಗೆ ಇದು ಮಾಡಿಲ್ಲ ಅದ ನಮ್ಮ ವೈನಿ ಹೆಸರ್ಲಿ ಅದಣ್ಣ ಅದು ಅಪ್ಪರ ಹೆಸರ್ಲೆ ಮಾಡಕ್ ಬರಲ್ಲ ಕಡೆ ಅವ್ರ ಹೆಸರ್ಲ ರೀ ಅಣ್ಣ ಬರ್ತೈತಿ ಅವನ ಹೆಸರ್ಲಿ ಮಾಡಿ ಹಾಕೊಳಕ್ ಬರ್ತಾಳ ನಿಮ್ಮ ಅಪ್ಪರ ಜೊತೆ ಮಾತಾಡೋಣತಿ ಅದೇ ಅಣ್ಣ ಅವ್ರ ಹೆಸರ್ಲಿ ಹೆಂಗ್ ಮಾಡಕ್ ಬರ್ತಾವ ಅದಕ್ಕೆ ನಾ ವೈನಿಯವ್ರು ಅಲ್ಲಿ ಇರ್ತಾರ ಅದಕ್ಕನ ಮತ್ತೆ ಸೊ ಈಗೆಲ್ಲವೂ ಕೂಡ ತನಿಖೆ ಆಗಬೇಕು ಇದು ಯಾವುದು ಕೂಡ ಹೇಗೆ ನಿಂತ್ಕೊಳ್ಳುತ್ತೆ ಅಂತೇಳಿ ಹಿಂದೆ ಎಷ್ಟು ಆಡಿಯೋಗಳು ಬಂದಿದ್ದಾವ್ರಿ ಇನ್ನು ಬಿ ಆರ್ ಪಾಟೀಲ್ ಅವರು ಮಾತನಾಡಿದ್ರಲ್ಲ ಆ ವಿಚಾರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ